ಹೆಲೋ ಮಕ್ಕಳೇ, ವೆಲ್ಕಮ್ ಟು ಫಿಸಿಕ್ಸ್ ಕ್ಲಾಸ್. ನಾವಿವತ್ತು ಏನು ಕಲಿಯೋಣ ಅಂತಂದರೆ ಯೂನಿಟ್ಸು ಪ್ರಾಪರ್ಟೀಸ್ ಏನು, ಅದರದ್ದು ರೂಲ್ಸ್ ಏನು. ಯೂನಿಟ್ಸ್ ಬರಿಬೇಕಾದ್ರೆ ಸೆಟ್ ಆಫ್ ರೂಲ್ಸ್ ಇರುತ್ತೆ ಎಸ್ ಐ ಸಿಸ್ಟಮಲ್ಲಿ. ಅದರದ್ದು ರೂಲ್ಸ್ ಏನು ಅಂತ ಕಲಿಯೋಣ, ಓಕೆನಾ. ಫಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯೂನಿಟ್ಸ್ ಬರೋದಾದರೆ, ಓಕೆ, ಯೂನಿಟ್ಸ್ ಶುಡ್ ಬಿ ವೆಲ್ ಡಿಫೈನ್ಡ್ ಆಗಿರಬೇಕು, ಆಯಿತಾ. ವೆಲ್ ಡಿಫೈನ್ಡ್ ಆಗಿರಬೇಕು. ಆಮೇಲೆ ಇಟ್ ಶುಡ್ ನಾಟ್ ಚೇಂಜ್ ಅಕಾರ್ಡಿಂಗ್ ಟು ದ ಪ್ಲೇಸ್, ಟೈಮ್, ಟೆಂಪರೇಚರ್. ಇಟ್ ಶುಡ್ ಬಿ accessible. Okay, it should be reproducible. ಓಕೆ, ವೆಲ್ ಡಿಫೈನ್ಡ್ ಇರಬೇಕು. ಪ್ಲೇಸ್, ಟೈಮ್ ಮತ್ತು ಟೆಂಪ್ರೇಚರಿಂದ ಚೇಂಜ್. ಏನು ಮ್ಯಾಮ್ ಇದು ವೆಲ್ ಡಿಫೈಂಡು ಅಂತಂತಂದರೆ ಮೀಟರ್ ಅಂತ ಇರುತ್ತೆ. ಅದನ್ನು ವೆಲ್ ಡಿಫೈನ್ಡಾಗಿ ಬರೀಬೇಕು ನೀವು ಕೂಡ, ಆಯಿತಾ. ಇದಕ್ಕಿದೆ ಇಷ್ಟು ಲೆಂತ್ ಇದೆ, ಇಷ್ಟು ಮೀಟ್ರ್ ಇದೆ, ಇಷ್ಟು kg ಇದೆ, ವೆಲ್ ಡಿಫೈನ್ಡ್ ಆಗಿರಬೇಕು. ಸೆಕೆಂಡ್, ಪ್ಲೇಸು, ಟೈಮು, ಟೆಂಪ್ರೇಚರಿಂದ ಚೇಂಜ್ ಆಗಂಗಿಲ್ಲ. ಇವಾಗ ಈ ಪ್ಲೇಸಿಗೆ ಮೆಜರ್ ಮಾಡುವಾಗ ಬೇರೆ ಯೂನಿಟ್ಸ್ ಯೂಸ್ ಮಾಡೋದು, ಅಥವಾ ಬೇರೆ ಇವಾಗ ಒಂದು ಡಸ್ಟರಿಗೆ ಮೆಜರ್ ಮಾಡುವಾಗ ಬೇರೆ ಯೂನಿಟ್ಸ್, ನೋ, ಇಟ್ ಶುಡ್ ನಾಟ್ ಚೇಂಜ್ ಅಕಾರ್ಡಿಂಗ್ ಟು ಎನಿ ಪ್ಲೇಸ್, ಟೈಮ್. ಈ ಟೈಮಿಗೆ ಇಷ್ಟೇ ಯೂಸ್ ಮಾಡಬೇಕು ಅಂತಿದ್ದಾನೆ, ಈ ಟೈಮಿಗೆ ಇಷ್ಟೇ ಯೂನಿಟ್ಸ್ ಯೂಸ್ ಮಾಡಬೇಕು, ಇಷ್ಟೇ ಲೆಂತ್ ಯೂಸ್ ಮಾಡಬೇಕು ಅಂದರೆ ನೋವೇ. ಇವಾಗ ಟೆಂಪ್ರೇಚರ್ ಚೇಂಜ್ ಆಗುತ್ತೆ. ಇವಾಗ ಬಿಸಿಲುಗಾಲದಲ್ಲಿ ಇಷ್ಟೇ ಮೀಟ್ರು, ಇಷ್ಟೇ ಟೆಂಪ್ರೇಚರು ಅಂತ ಇಷ್ಟೇ ಯೂಸ್ ಮಾಡಬೇಕು ಅಂತ ಚಾನ್ಸೇ ಇಲ್ಲ. ಸೊ ಯೂನಿಟ್ಸ್ ಶುಡ್ ನಾಟ್ change with the place, time or any temperature. Okay, it should be easily accessible. ಎಲ್ಲರಿಗೂ accessible ಇರಬೇಕು. ಇನ್ ದ ಸೆನ್ಸ್, ಮೀಟರ್ ಬಂದ್ಬಿಟ್ಟು, ಓಕೆ, ನಿಮಗೆ ಗೊತ್ತಿರಬೇಕು ಇಲ್ಲಿಂದ ಇಲ್ಲಿಗೆ ಇವಾಗ 1 ಇಂಚ್ ಇದೆ, ಮೆಷರ್ ಮಾಡೋಕ್ಕೆ ಬರ್ತಿರ್ಬೇಕು, ಎಲ್ಲರಿಗೂ ಗೊತ್ತಾಗಿರಬೇಕು. ಅದಕ್ಕೆ ಡಿವೈಸಸ್ ಇದ್ದಾವೆ, ಗೊತ್ತಿರಬೇಕು. ರೀಪ್ರೊಡ್ಯೂಸ್ ಮಾಡೋಕ್ಕೂ ಗೊತ್ತಿರಬೇಕು. ಇವಾಗ 1ರಿಂದ ಇನ್ನೊಂದು ಕನ್ವರ್ಟ್ ಮಾಡೋಕ್ಕೂ ಗೊತ್ತಿರಬೇಕು. ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯೂನಿಟ್ಸ್, ಆಯಿತಾ. ಇಟ್ ಶುಡ್ ಬಿ ಪರ್ಟಿಕ್ಯುಲರ್ ಸೈಜಲ್ಲಿ ಇರಬೇಕು, ಕನ್ವೀನಿಯಂಟ್ ಸೈಜಲ್ಲಿ ಇರಬೇಕು. ಸೊ ದೇ ಮೇ ಆಸ್ ದಿಸ್ ಫಾರ್ 2 marks ಆಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯೂನಿಟ್ಸ್. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯೂನಿಟ್ಸ್ ಅಂತ ಇಷ್ಟು 5 ಪಾಯಿಂಟ್ಸ್ ಬರೆದ್ರೆ ಸಾಕು. ವೆಲ್ ಡಿಫೈನ್ಡ್ ಇರಬೇಕು, ಅದು ಈ ಪ್ಲೇಸ್, ಟೈಮ್, ಟೆಂಪ್ರೇಚರ್ ಚೇಂಜ್ ಆಗಂಗಿಲ್ಲ, ಎಲ್ಲರಿಗೂ ಆಕ್ಸೆಸಿಬಲ್ ಇರಬೇಕು, ರೀಪ್ರೊಡ್ಯೂಸಬಲ್ ಇರಬೇಕು, ಆ್ಯಂಡ್ ದೆನ್ ಇಟ್ ಶುಡ್ ಬಿ ಇನ್ ಅ ಕನ್ವೀನಿಯಂಟ್ ಸೈಜಲ್ಲಿ ಇರಬೇಕು ಅಂತ. ಓಕೆ, ದೀಸ್ ಆಲ್ ವಿಲ್ ಕಮ್ ಅಂಡರ್ ಯೂನಿಟ್ಸ್. ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯೂನಿಟ್. ಮ್ಯಾಮ್ ಇವಾಗ ರೂಲ್ಸ್ ಇರುತ್ತೆ, ಯಾವುದೇ ಒಂದು ನೇಮ್ ಮಾಡಿರ್ತಾರಂತಂದ್ರು ರೂಲ್ಸ್ ಅಂತೂ ಇದ್ದೇ ಇರುತ್ತೆ. ಏನು ಮ್ಯಾಮ್ ಅದು ರೂಲ್ಸ್ ಫಾರ್ ಡಿಫೈನಿಂಗ್ ಫಾರ್ ರೈಟಿಂಗ್ ಎ ಯೂನಿಟ್ಸ್ ಇನ್ ಎಸ್ ಐ ಸಿಸ್ಟಮ್. ಕಮಿಂಗ್ ಟು ದಿ ರೂಲ್ಸ್ ಆಫ್ ಯೂನಿಟ್ಸ್, ಏನೇ ಮಾಡಬೇಕು ಅಂತಂದರೆ, ಏನೋ ಬರಿಬೇಕು ಅಂತಂದರೆ ಕೆಲವೊಂದು ರೂಲ್ಸ್ ಅಂತ ಇರುತ್ತೆ ಎಸ್ ಐ ಸಿಸ್ಟಮಲ್ಲಿ. ಬರಿಬೇಕು ಅಂದರೆ ಅವರು ಕೆಲವೊಂದು ರೂಲ್ಸ್ ಅಂತ ಮಾಡಿರ್ತಾರೆ. ಸುಮ್ಮನೆ ಎಲ್ಲರೂ ಯಾವ ಯೂನಿಟು ಬರೆಯೋಕ್ಕೆ ಚಾನ್ಸ್ ಇಲ್ಲ. ಸೊ ಫಸ್ಟ್ ಯೂನಿಟ್ ಈಸ್, ಯಾವುದೇ ಒಂದು ಯೂನಿಟ್ಟು ಸೈಂಟಿಸ್ಟಿಂದ ಬಂದಿದ್ರೆ, ಇಫ್ ಎನಿ ಆಫ್ ದ ಯೂನಿಟ್ ದಟ್ ಈಸ್ ಡಿರೈವ್ಡ್ ಫ್ರಮ್ ದ ಸೈಂಟಿಸ್ಟ್, ಯು ಹ್ಯಾವ್ ಟು ರೈಟ್ ದಟ್ ಇನ್ ಅ ಕ್ಯಾಪಿಟಲ್ ಲೆಟರ್. ದ ಫಸ್ಟ್ ಲೆಟರ್ ಶುಡ್ ಬಿ ಇನ್ ಸ್ಮಾಲ್ ಲೆಟರಲ್ಲಿ ಬರಿಬೇಕು, ಸ್ಮಾಲ್ ಲೆಟರಲ್ಲಿ ಬರಿಬೇಕು. ನೀವು ಇದ್ರ ಬದಲು ಕ್ಯಾಪಿಟಲ್ N ಬರೆದಿದ್ರೆ ರಾಂಗು, ಆಯಿತಾ. ನ್ಯೂಟನ್ ಯಾರು? ಸರ್ ಐಸಾಕ್ ನ್ಯೂಟನ್ ಅಂತ ಒಂದು ಸೈಂಟಿಸ್ಟಿಂದ ಇದು ನ್ಯೂಟನ್ ಬಂದಿದೆ. ಯಾವುದ್ರದ್ದು? ಫೋರ್ಸ್ದು. ಆಂಪಿಯರ್ ಯಾವುದ್ರಿಂದ ಬಂದಿದೆ? ಆಂಪಿಯರ್ ಯಾವುದ್ರದ್ದು? ಎಲೆಕ್ಟ್ರಿಕ್ ಕರೆಂಟ್. ಆಂಪಿಯರ್ ಇಸ್ ಆಲ್ಸೋ ಒನ್ ಆಫ್ ದ ಸೈಂಟಿಸ್ಟ್ ನೇಮ್. ಸೊ ಯು ಹ್ಯಾವ್ ಟು ರೈಟ್ the unit which are derived from the scientist should be in a small letter. The first rule, scientist derived agidre, any of the scientist idre, it should be in a small letter. Next rule ಏನಪ್ಪ? The second rule is, if you are naming the symbols of these units, ಇವಾಗ ಈ ಯೂನಿಟ್ ಸೈಂಟಿಸ್ಟ್ ಡಿರೈವ್ ಇಂದ ಬಂದಿದೆ, ಇದರದ್ದು ಸಿಂಬಲ್ ಶುಡ್ ಬಿ ಇನ್ ಎ ಕ್ಯಾಪಿಟಲ್ NA. ನ್ಯೂಟನ್ ಏನಂತ ಬರ್ದಿದ್ದೀರಾ? ಸ್ಮಾಲ್ ಅಲ್ಲಿ ಬರ್ದಿದ್ದೀರಾ. ಬಟ್ ಇದ್ರದ್ದು ಸಿಂಬಲ್ ಯಾವುದ್ರಲ್ಲಿದೆ? ಕ್ಯಾಪಿಟಲ್ ಅಲ್ಲಿದೆ, N. ಆಂಪಿಯರಿಗೆ A, ಆಯ್ತಾ. ಇಟ್ಸ್ ಸಿಂಬಲ್ ಶುಡ್ ಬಿ ಇನ್ ಅ ಕ್ಯಾಪಿಟಲ್ ಲೆಟರ್. ಓಕೆ ಮ್ಯಾಮ್, ಇವಾಗ ಇದು ಸೈಂಟಿಸ್ಟ್ ಆಯಿತು. ಆಲ್ಮೋಸ್ಟ್ ಕೆಲವೊಂದು ಸೈಂಟಿಸ್ಟ್ ಕಂಡಿರ್ತಾರೆ, ಕೆಲವೊಂದು ಯಾರೋ ಡಿಸ್ಕವರಿ ಮಾಡಿರ್ತಾರೆ, ಎಲ್ಲರೂ ಸೇರ್ಕೊಂಡು ಡಿಸ್ಕವರಿ ಮಾಡಿದಾಗ ಬರಲ್ಲ. ಬಟ್ ಈ ಸೈಂಟಿಸ್ಟ್ ಸರ್ ಐಸಾಕ್ ನ್ಯೂಟನ್ ಕಂಡಿಡಿದ್ರು ಅಂದಾಗ ಮಾತ್ರ ನೀವು ಇದನ್ನು ಫಾಲೋ ಮಾಡಬೇಕು. ನೆಕ್ಸ್ಟು, ಇವಾಗ
ಇನ್ನೊಂದು ಎಕ್ಸಾಂಪಲ್ ಮೀಟರ್. ಮ್ಯಾಮ್ ಮೀಟರ್ ಏನು ಮ್ಯಾಮ್? ಮೀಟರ್ ಇದು ಕೂಡ ಏನಿದೆ, ಸ್ಮಾಲ್ ಅಲ್ಲೇ ಬರಿತೀವಿ, ಹೌದಲ್ವಾ? ಸ್ಮಾಲ್ ಅಲ್ಲೇ ಬರಿತೀವಿ, ಎಸ್ ಐ ಯೂನಿಟ್ ಆಲ್ಮೋಸ್ಟ್ ಸ್ಮಾಲ್ ಅಲ್ಲೇ ಬರಿತೀವಿ. ಬಟ್ ದಿಸ್ ಸಿಂಬಲ್ ಆಫ್ ದ ಮೀಟರ್ ಈಸ್ ಇನ್ ವಿಚ್ ಫಾರ್ಮ್? ಸ್ಮಾಲ್ ಅಲ್ಲೇ ಇರುತ್ತೆ, ಸ್ಮಾಲ್ ಲೆಟರ್ಸ್ ಅಲ್ಲೇ ಇರುತ್ತೆ. ಮೀಟರ್ ಆಗಿರ್ಬೋದು, ಕಿಲೋಗ್ರಾಮ್ ಆಗಿರ್ಬೋದು, ಕೆ ಜಿ ಆಗಿರ್ಬೋದು, ಪ್ರತಿಯೊಂದು ಸ್ಮಾಲ್ ಅಲ್ಲೇ ಸಿಂಬಲ್ ಮಾಡ್ತೀವಿ. ಬಟ್ ಅದೇ ಸೈಂಟಿಸ್ಟ್ ಕಂಡು ಹಿಡಿದ್ರೆ ಕ್ಯಾಪಿಟಲ್ ಅಲ್ಲಿ ಮಾಡ್ತೀವಿ. ಅದೇ ಏನಾದರೂ ನಾರ್ಮಲ್ ಆಗಿದ್ದಿದ್ರೆ ಸಿಂಬಲ್ಸ್ ದಟ್ ಆರ್ ನಾಟ್ ಸೈಂಟಿಸ್ಟ್ ನೇಮ್ಸ್ ಇದ್ದಾಗ ನಾವೇನಂತ ಡಿರೈವ್ ಮಾಡ್ತೀವಿ, ವಿ ವಿಲ್ ಡಿರೈವ್ ಇನ್ ಸ್ಮಾಲ್ ಲೆಟರ್ಸ್. ಸಿಂಬಲ್ ಕೂಡ ಸ್ಮಾಲು, ಅದರ ನೇಮಿಂಗ್ ಯೂನಿಟ್ ಆಫ್ ದ ನೇಮಿಂಗ್ ಶುಡ್ ಬಿ ಆಲ್ಸೋ ಇನ್ ದ ಸ್ಮಾಲ್ ಲೆಟರ್ಸ್, ಲೋವರ್ ಕೇಸಲ್ಲಿ ಇರುತ್ತೆ. ಓಕೆ ಮ್ಯಾಮ್, ಇನ್ನೊಂದು ಇವಾಗ ಒಂದು ಯೂನಿಟ್ ಇದೆ ಮೀಟರ್ ಪರ್ ಸೆಕೆಂಡ್. ಇನ್ನೊಂದು ಬರಿಬೇಕು ನೀವು ಮುಂದೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್, ಏನೋ ಮುಂದೆ ಬರ್ಕೊಂತ ಹೋಗಬೇಕು. ನೀವು ಯಾವತ್ತು ಎಸ್ ಐ ಯೂನಿಟ್ನ ಫುಲ್ ಸ್ಟಾಪ್ ಇಡಂಗಿಲ್ಲ ಯಾವುದಕ್ಕೂ. ಯು ಹ್ಯಾವ್ ಟು ಪುಟ್ ಕಾಮಾ, ಆಯಿತಾ? ಫುಲ್ ಸ್ಟಾಪ್ ಇಡಂಗಿಲ್ಲ, ಯಾವುದೇ ಎಸ್ ಐ ಯೂನಿಟಿಗೂ ಮುಂದೆ ಫುಲ್ ಸ್ಟಾಪ್ ಇಡಂಗಿಲ್ಲ. ಓಕೆ, ಫುಲ್ ಸ್ಟಾಪ್ ಇಡಂಗಿಲ್ಲ. ಅದಾದಮೇಲೆ ಪ್ಲೂರಲ್ ಫಾರ್ಮ್ಸಲ್ಲೂ ಯೂಸ್ ಮಾಡಂಗಿಲ್ಲ. ಓಕೆ ಓಕೆ ಮೀಟರ್ ಪರ್ ಸೆಕೆಂಡ್ಸ್ ನೋ, ಪ್ಲೂರಲ್ ಫಾರ್ಮಲ್ಲಿ ಹೇಳಂಗಿಲ್ಲ. ಅದಾದಮೇಲೆ ಫುಲ್ ಸ್ಟಾಪ್ ಇಡಂಗಿಲ್ಲ ಯಾವುದೇ ಯೂನಿಟ್ ಆಗಲಿ. ದ ನೆಕ್ಸ್ಟ್ ಈಸ್ ದ ಲಾಸ್ಟ್ ರೂಲ್ ಫಾರ್ ದಿಸ್ ಈಸ್, ಇವಾಗ ಎರಡು ಇರುತ್ತೆ ಯೂನಿಟ್ಸ್ ಅಲ್ಲಿ, ಎರಡು ಲೆಟರ್ಸ್ ಇರುತ್ತೆ ಅನ್ಕೊಳ್ಳಿ, ಹೆಚ್ ಝೆಡ್. ಇದು ಯಾವ್ದ್ರದ್ದು? ಹರ್ಡ್ಸ್ ಅಂತ. ಹರ್ಡ್ಸ್ ಇದೆ, ಎಸ್ ಐ ಯೂನಿಟ್ ಬಂದ್ಬಿಟ್ಟು ನೇಮ್ ಬಂದ್ಬಿಟ್ಟು ಹರ್ಡ್ಸ್ ಅಂತ. ಇದು ನೀವು ಎರಡು ಲೆಟರ್ ಇದ್ದಾಗ ಹೆಚ್ ಝೆಡ್ ಅಂತ ಬರೆಯಂಗಿಲ್ಲ. ದ ಫಸ್ಟ್ ಲೆಟರ್ ಶುಡ್ ಬಿ ಇನ್ ಅ ಕ್ಯಾಪಿಟಲ್, ದ ಸೆಕೆಂಡ್ ಲೆಟರ್ ಶುಡ್ ಬಿ ಇನ್ ಅ ಸ್ಮಾಲ್. ಓಕೆ, ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಬೇಕು, ಸೆಕೆಂಡ್ ಲೆಟರ್ ಸ್ಮಾಲ್ ಇರಬೇಕು. ಎರಡು ಸಿಂಬಲ್ಸ್ ಇದ್ರೆ, ಇದಕ್ಕೆಲ್ಲ ಒಂದೇ ಇದೆ, ಮೀಟರಿಗೆ ಒಂದೇ, ನ್ಯೂಟನಿಗೆ ಒಂದೇ, ಆಂಪಿಯರಿಗೆ ಒಂದೇ, ಎಲ್ಲದಕ್ಕೂ ಒಂದೇ ಇದ್ದಾಗ, ಇವಾಗ ನೋಡಿ ಕೆ ಜಿ ಹಿಂಗೆ ಬರಿತೀವ? ಚಾನ್ಸ್ ಇಲ್ಲ, ಸ್ಮಾಲ್ ಕೆ ಜಿ. ಸೊ ಯು ಹ್ಯಾವ್ ಟು ರೈಟ್, if two letters are there in your unit, you have to write the first letter in a capital and second letter should be in a small letter. Okay, these are the set of rules that are derived for the SI systems. You have to follow this rule to write any of the SI unit. ನೀವು ಯಾವುದೇ ಆಗಲಿ, ನೀವು ನ್ಯೂಟನ್ನ ಎನ್ ಕ್ಯಾಪಿಟಲ್ ಇಂದ ಬರೆದ್ರೆ ಮಾರ್ಕ್ಸ್ ತೆಗಿತಾರೆ, ಆಯ್ತಾ? ಮೀಟರ್ನ ಎಂ ಕ್ಯಾಪಿಟಲ್ ಇಂದ ಬರೆದ್ರು ಮಾರ್ಕ್ಸ್ ತೆಗಿತಾರೆ. ಮೀಟರ್ ಪರ್ ಸೆಕೆಂಡ್ ಫುಲ್ ಸ್ಟಾಪ್ ಇಟ್ಟಿರಂದ್ರೂ ಮಾರ್ಕ್ಸ್ ತೆಗಿತಾರೆ. ಓಕೆ, ಯು ಹ್ಯಾವ್ ಟು ರಿಮೆಂಬರ್ ಆಲ್ ದೋಸ್ ಥಿಂಗ್ಸ್ ವೈಲ್ ಡೂಯಿಂಗ್ ಸಮ್ ಪ್ರಾಬ್ಲಮ್ಸ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಎರರ್ಸ್ ಬಗ್ಗೆ, ಡೈಮೆನ್ಷನ್ಸ್ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಬಾಯ್.